ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು 3ನೇ ದಿನದ ದೀಪಾವಳಿ ವ್ಲಾಗು. ಫಸ್ಟ್ನೇ ದಿವಸ ನಾವು ನಮ್ಮ ಮನೆಗಳಲ್ಲಿ ಮಾಡಿದ್ವಿ. 2ನೇ ದಿವಸ ಅಮ್ಮವ್ರು ನಮ್ಮ ಮನೆಗೆ ಬಂದಿದ್ದರು. 3ನೇ ದಿವಸ ನಾವು ಅಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ. ಋತ್ವಿಕ್ ಆಲ್ರೆಡಿ ರೀಚ್ ಆಗಿದ್ದ, ಅಮ್ಮವ್ರ ಮನೆಯಲ್ಲೇ ಇದ್ದ. ಹಾಗಾಗಿ ನಾವು 3 ಜನ ಹೋಗ್ತಾ ಇದ್ದೀವಿ. ಚಾರ್ಮಿಕ ನೋಡಿ ಅದಕ್ಕೆ ಮಿಡಿ ಹಾಕಿದ್ದೆ. ಪಟಾಕಿ ಹೊಡೆದು ಕಂಫರ್ಟ್ ಇರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ಯಾಂಟ್ ಹಾಕ್ಕೊಂಡು ಗನ್ನಲ್ಲಿ ಆಟ ಆಡ್ತಿದ್ದಾಳೆ. ಈ ಗನ್ನಲ್ಲಿ ಎಷ್ಟು ಸಖತ್ತಾಗಿದೆ ನೋಡಿ. ನಮಗೆ ಆಟ ಆಡಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಹೊಗೆ ಬರ್ತಿತ್ತು ಮತ್ತು ಲೈಟಾಗಿ ಸ್ಪಾರ್ಕ್ ಆಗ್ತಿತ್ತು. ನನ್ನ ತಮ್ಮ ಕೂಡ ಆಟ ಆಡ್ತಾ ಇದ್ದ, ರೇಗಿಸ್ತಾ ಇದ್ವಿ. ಹಾಗೆ ನಮ್ಮ ಮುದ್ದು ಗೊಂಬೆ ಕೂಡ ರೆಡಿ ಆಗಿತ್ತು ಪಟಾಕಿ ಹೊಡೆಯೋದಕ್ಕೆ. ಋತ್ವಿಕ್ ಅಂತೂ ಎಲ್ಲ ಪಟಾಕಿನೂ ಹೊಡೆದ ಅಂತ ಹೇಳ್ಬೋದು. ರಾಕೆಟು, ಬಾಂಬು, ಆಮೇಲೆ ಸರ ಪಟಾಕಿ ಎಲ್ಲದನ್ನು ಹೊಡೆದ. ಆದರೆ ಚಾರ್ಮಿಕ ಸ್ವಲ್ಪ ಹೆದರ್ತಾ ಇದ್ಲು. ಹಾಗಾಗಿ ನಾವೇ ಕೈ ಹಿಡ್ಕೊಂಡು ಓಡಿಸ್ತಾ ಇದ್ವಿ. ಒಬ್ಬೊಬ್ಬರೇ ಮನೇಲಿ ಫ್ಯಾಮಿಲಿನ ಹಬ್ಬ ಮಾಡೋಕ್ಕೂ, ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ, ಎಷ್ಟು ಖುಷಿ ಇರುತ್ತೆ. ಈಗ ನಾನು ನಮ್ಮ ಮನೆಯವ್ರು ಕೂಡ ಹಚ್ಚಿದ್ವಿ. ಕ್ರ್ಯಾಕರ್ ಹೇಗೆ ಬ್ಲಾಸ್ಟ್ ಆಯಿತು ನೋಡಿ. ಮಕ್ಕಳೇನಾದರೂ ಹೊಡಿಯೋದಕ್ಕೆ ಹೋದಾಗ ಹೀಗಾದರೆ ಎಷ್ಟು ಭಯ ಅನಿಸುತ್ತಲ್ವ. ಮತ್ತು ನನ್ನ ತಂಗಿ ಗಂಡ ಅವರು ಕೂಡ ಹಚ್ಚಿದ್ರು. ಬಾರ ಹಚ್ತೀನಿ, ಬಾರ ಇಲ್ಲಿ. ಎಲ್ಲಿ ಕೇಳಿದಪ್ಪ ಹೂವಿನ ಕೊಂಡ, ಅಲ್ಲೆಲ್ಲೂ ಇಲ್ಲ. ಆಡ್ಸ್ ಬಾ ನೀನು. ಎದುರುಕಂಡು ಹೋಗ್ಬೇಡಬಾರ್ದು, ಏನು ಮಾಡಕ್ಕಳಮ್ಮ. ಮದ್ದಿಲ್ಲೈತೆ, ಈಗ ಇಲ್ಲೈತೆ ನೋಡ್ರಿ. ಹಿಂಗೆ ಇಕ್ಕಣ ಹುಷಾರು. ಹಿಂದಕ್ಕೆ ಬರಪ್ಪಜ್ಜಿ. ಸಾರು ಇಲ್ಲಿ. ಗೊತ್ತಿಲ್ಲ, ನನ್ನ ಮಗ ಜಯಣ್ಣ ನೀಟಾಗಿ ಹೇಳಿರಲ್ಲ. ಮತ್ತು ಅಲ್ಲಿ ಒಂದು ಕಾರ್ ನಿಲ್ಲಿಸಿದ್ರು. ಯಾವುದೇ ಪಟಾಕಿ ಸೌಂಡ್ ಬಂದಾಗ ಕಾರ್ ಸೌಂಡ್ ಮಾಡ್ತಾಯಿತ್ತು. ಪಟಾಕಿ ಸೌಂಡ್ ಒಂದು ಕಡೆ ಆದರೆ ಕಾರ್ ಸೌಂಡ್ ಒಂದು ಕಡೆ. ಹಾಗೆ ನಾನು ನೋಡಿದೆ. ಮುಂಚೆ ಎಲ್ಲ ತುಂಬ ಹೊಡಿತಿದ್ವಿ, ಬಟ್ ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೋದು. ಭಯ ಅಲ್ಲ, ಬಟ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೋದು. ಋತ್ವಿಕ್ ಅಂತೂ ಎಲ್ಲ ಪಟಾಕಿನೂ ಹೊಡೆದ. ಆ ನಂತರ ಮನೆಗೆ ಬಂದು ಇನ್ನೂ ಸ್ವಲ್ಪ ಸುಸ್ರು ಬತ್ತಿ ಎಲ್ಲ ಹೊಡೆದಿತ್ತು. ಹಾಗಾಗಿ ಚಾರ್ಮಿಕ ಆಟ ಆಡ್ತಿದ್ದಾಳೆ. ಈ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.